ಕೆಲವೊಮ್ಮೆ ನೀನು ಮಾಡಿದ್ದೆಲ್ಲ ಸರಿಯೇ ಅಲ್ಲ, ಯುವರ್ ಅ ಬ್ಯಾಡ್ ಪರ್ಸನ್ ಅಂತ ಟ್ಯಾಗ್ಲೈನ್ ಕೂಡ ಕೊಡ್ತಾರೆ. ಅದು ನಾವು ಏನೂ ತಪ್ಪು ಮಾಡದೇ ಇರೋವಾಗ. ಕಾರಣ ಏನು ಅಂತಂದರೆ ಅವ್ರು ಅಂದ್ಕೊಂಡಿದ್ದು ನಾವು ಮಾಡಿದಿರಲ್ವಲ್ಲ ಆಗ. ಸೊ ಎವ್ರಿ ಟೈಮ್ ಇನ್ನೊಬ್ಬರನ್ನ ಪ್ಲೀಸ್ ಮಾಡಬೇಕು ಅಥವಾ ಅವ್ರು ಹೇಳಿದ್ದನ್ನೆಲ್ಲ ಮಾಡಲೇಬೇಕು, ಇಲ್ಲಾಂದರೆ ಅವ್ರು ಬೇಜಾರು ಮಾಡ್ಕೊತಾರೆ ಅಥವಾ ದೂರ ಆಗೋಗ್ತಾರೆ ಅಂತ ಅಲ್ಲ. ನಮ್ಮ ಇನ್ನರ್ ಸೋಲ್ಗೆ, ಆತ್ಮಕ್ಕೆ ಮಾತ್ರನೇ ಗೊತ್ತಿರುತ್ತೆ ನಾವು ಮಾಡೋದು ಸರಿ ಅಥವಾ ತಪ್ಪು ಅಂತ. ಸೊ ಜಸ್ಟ್ ಟ್ರೈ ಟು ಬಿ ಯೋರ್ ಸೆಲ್ಫ್, ನಾಟ್ ಅ ಪೀಪಲ್ ಪ್ಲೀಸರ್. ವೆಲ್ಕಮ್ ಟು ಡೇ 64 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ನಾನು ಓದ್ತಿರ್ಬೇಕಾದ್ರೆ, ಸ್ಕೂಲಲ್ಲಿ ಇರಬೇಕಾದ್ರೆ ಆದಷ್ಟು ನಾನು ಪ್ರೇ ಮಾಡಿ ಈ ದಿನ ಬರಲೇಬಾರ್ದು ಅಂತ ಅಂದ್ಕೊಂಡಿದ್ದೆಲ್ಲನೂ PTM ದಿನವೇ. ನಾಟ್ ಬಿಕಾಸ್ ನಾನು ಓದ್ತಾ ಇರಲಿಲ್ಲ ಅಂತಲ್ಲ, ಏನೋ ಒಂದು ಭಯ, ಒಂದು ಫಿಯರ್, ಟೀಚರ್ಸ್ ಯಾವ ಕಂಪ್ಲೇಂಟ್ ಹೇಳ್ಬಿಡ್ತಾರೆ ಅಂತ. ಆ್ಯಂಡ್ ಈಗ ಅಂತೂ ಆ ಭಯ ಫಿಯರ್ ಏನೂ ಇಲ್ಲ. ಆರಾಮಾಗೆ ಖುಷಿಯಾಗೆ ಮಕ್ಕಳು PTMಗೆ ಅಂತಲೇ ಬರ್ತಾರೆ. ಸೊ PTM ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಮಾತಾಡಿ ಒಳ್ಳೆ ಫೀಡ್ಬ್ಯಾಕ್ನೆಲ್ಲ ಕೊಟ್ಟು ಇಷ್ಟೆಲ್ಲ ಮಧ್ಯದಲ್ಲಿ ನಮ್ಮ ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಖುಷಿಯಾಗಿ ವಾಪಸ್ ಮನೆಗೆ ಹೊರಟು ಬಂದೆ. ಆ್ಯಂಡ್ ಆಲ್ಮೋಸ್ಟ್ 3rd 4th PTM ಆಗಿರೋದ್ರಿಂದ ಅಷ್ಟಾಗೆ ಕ್ವೇರೀಸ್ ಏನೂ ಇರಲಿಲ್ಲ. ಸೊ ಇಟ್ ವಾಸ್ ಲಿಟಲ್ ಬಿಟ್ ರಿಲ್ಯಾಕ್ಸಿಂಗ್. ಮನೆಗೆ ಬಂದು ಏನೂ ಪ್ರಿಪೇರ್ ಮಾಡೋ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಹೊರಗಡೆಯಿಂದಾನೇ ಫುಡೆಲ್ಲ ಆರ್ಡರ್ ಮಾಡಿಕೊಂಡು ತಿಂದು ಹೊಟ್ಟೆ ತುಂಬ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಸಾಯಂಕಾಲ ಆಗ್ತಿದ್ದಂಗೆ ಸ್ಯಾಟರ್ಡೆ ಆಗಿರೋದ್ರಿಂದ ಗಿಡಗಳಿಗೆಲ್ಲ ನೀರು ಹಾಕೋದೆ ನನ್ನ ಫಸ್ಟ್ ವರ್ಕ್ ಆಗಿರುತ್ತೆ. ಸೊ ಗಿಡಗಳಿಗೆಲ್ಲ ನೀರು ಹಾಕಿ ಅದನ್ನೆಲ್ಲ ಟೇಕ್ ಕೇರ್ ಮಾಡಿ, ಮಧ್ಯದಲ್ಲಿ ಚೂರು ಕೆಲಸ ಇತ್ತು ಅಂತ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿ ಬಂದು ಅಲ್ಲೇನು ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಮತ್ತೆ ಬಂದು ಡಿನ್ನರ್ಗೆ ಅಂತ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೆ ರೈಸ್ನ ಪ್ರಿಪೇರ್ ಮಾಡಿಕೊಂಡು ತುಪ್ಪ ಎಲ್ಲ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದು ಒಂದೊಳ್ಳೆ ಸೀರೀಸ್ನ ಕೂಡ ನೋಡಿದೆ. ಇದಾಗಿತ್ತು ನನ್ನ ವೀಕೆಂಡ್. ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.